ಕನ್ನಡ ವಾಹಿನಿ 5ನೇ ಆವೃತ್ತಿಯ ಡ್ರಾಮಾ ಜೂನಿಯರ್ಸ್ ವಿನ್ನರ್ ರಿಷಿಕಾ ಕುಂದೇಶ್ವರ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದ ವತಿಯಿಂದ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಮಾರ್ಗದರ್ಶಕ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು, ಈಕೆಯ ಪ್ರದರ್ಶನಗಳು ಕನ್ನಡ ಭಾಷಾ ಶುದ್ಧಿ ಹಾಗೂ ಗಾಯನ ಕೌಶಲ್ಯಗಳನ್ನು ಕೊಂಡಾಡುತ್ತಾ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಗೆದ್ದಿರುವ ಈಕೆ ದಕ್ಷಿಣ ಕನ್ನಡದ ಹೆಮ್ಮೆ ಮತ್ತು ಮಂಗಳೂರಿನ ಕುಂದಣ ಎಂದು ಬಣ್ಣಿಸಿದರು. ಘಟಕದ ಅಧ್ಯಕ್ಷ ಮಂಜುನಾಥ ಎಸ್ ರೇವಣ್ಣರ್ ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ, ರತ್ನಾವತಿ ಬೈಕಾಡಿ, ಗುರುಪ್ರಸಾದ್ ಮತ್ತು ಸಾಹಿತ್ಯಾಭಿಮಾನಿಗಳು ಉಪಸ್ಥಿತರಿದ್ದರು. ಗೌರವ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಜಿ ಸ್ವಾಗತಿಸಿದರು. ಕೋಶಾಧಿಕಾರಿ ಎನ್ ಸುಬ್ರಾಯ ಭಟ್ ವಂದಿಸಿದರು. ವಿಶ್ವ ಕಾರ್ಮಿಕರ ದಿನದ ಅಂಗವಾಗಿ ಎಐಟಿಯುಸಿ ಸಂಘಟನೆಯ ನೇತೃತ್ವದಲ್ಲಿ ಹೊಸಂಗಡಿಯಿಂದ ಮಂಜೇಶ್ವರದವರೆಗೆ ಪ್ರಭಾತ್ ಬೇರಿ ನಡೆಸಲಾಯಿತು. ಎಐಟಿಯುಸಿ ರಾಜ್ಯ ಉಪಾಧ್ಯಕ್ಷ ಕೆವಿ ಕೃಷ್ಣನ್ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಮಚಂದ್ರ ಬಡಾಜೆ ಅವರ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮಕ್ಕೆ ಡಿ ಕಮಲಾಕ್ಷ, ಕೆ ಕಮಲಾಕ್ಷ, ಮುಸ್ತಫಾ ಕೇಡಂಬಾರ್ಕ್, ಕರುಣಾಕರ ಶೆಟ್ಟಿ, ಶ್ರೀಧರ್ ಮಾಡ, ಪ್ರಶಾಂತ್ ಕನಿಲಾ ಮೊದಲಾದವರು ನೇತೃತ್ವ ನೀಡಿದ್ದರು. ದಿಲ್ಲಿ ಮತ್ತು ನೋಯ್ಡಾದ 8ಕ್ಕೂ ಹೆಚ್ಚು ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಹಾಕುವ ಬೆದರಿಕೆ ಹಾಕಲಾಗಿದ್ದು, ಕೂಡಲೇ ಶಾಲೆಗಳ ಮಕ್ಕಳನ್ನು ಮನೆಗೆ ಕಳುಹಿಸಿದ ಕೆಲಸ ಮೇ 1ರಂದು ನಡೆದಿದೆ. ಅಂತಿಮವಾಗಿ ಲೊಳಲೊಟ್ಟೆ. ಚಾಣಕ್ಯಪುರಿಯ ಸಂಸ್ಕೃತಿ ಸ್ಕೂಲ್, ಮಯೂರ್ ಪ್ರದೇಶದ ಮದರ್ ಮೇರಿ ಸ್ಕೂಲ್, ದ್ವಾರಕಾದ ದಿಲ್ಲಿ ಪಬ್ಲಿಕ್ ಸ್ಕೂಲ್ ಬುಧವಾರ ಬೆಳಗ್ಗೆಯೇ ಬೆದರಿಕೆ ಇಮೇಲ್ ಬಂದಿದೆ. ಅದಾದ ಮೇಲೆ ಮತ್ತು 5 ಶಾಲೆಗಳಿಗೆ ಜಾಲತಾಣದಾರಿಯ ಬೆದರಿಕೆ ಬಂದಿದೆ. ಮದರ್ ಮೇರಿ ಶಾಲೆಯಲ್ಲಿ ಪರೀಕ್ಷೆ ನಡೆಯುತ್ತಿತ್ತು. ಕೂಡಲೇ ಪರೀಕ್ಷೆಯನ್ನು ಮುಂದೂಡಲಾಯಿತು. ಬಾಂಬ್ ಪತ್ತೆ ದಳ, ಬಾಂಬ್ ನಿಷ್ಕ್ರಿಯ ದಳ, ಅಗ್ನಿಶಾಮಕ ದಳಗಳು ಎಲ್ಲ ಕಡೆ ಕಾರ್ಯಾರಂಭ ಮಾಡಿದವು. ಫೆಬ್ರವರಿಯಲ್ಲಿ ದಿಲ್ಲಿಯ ಕೆಆರ್ ಪುರದ ಪಬ್ಲಿಕ್ ಸ್ಕೂಲಿಗೆ ಇದೇ ರೀತಿಯ ಬೆದರಿಕೆ ಕರೆ ಬಂದಿತ್ತು. ಅದು ಸುಳ್ಳು ಎಂಬುದು ಮುಂದೆ ತಿಳಿಯಿತು. 2 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಏನೂ ಸಿಗದ್ದರಿಂದ ಇದನ್ನು ಸುಳ್ಳು ಬೆದರಿಕೆಯ ಕರೆ ಎಂದು ಹೇಳಲಾಗಿದೆ. ದಿಲ್ಲಿಯ ನ್ಯೂಸ್ ಕ್ಲಿಕ್ ಸುದ್ದಿ ಪೋರ್ಟಲ್ ಮತ್ತು ಅದರ ಸಂಸ್ಥಾಪಕ ಪ್ರಬೀರ್ ಪುರ್ಕಾಯಸ್ತ ವಿರುದ್ಧ ದಿಲ್ಲಿ ಪೊಲೀಸರು 8,000 ಪುಟಗಳ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಭಯೋತ್ಪಾದಕರಿಗೆ ಆರ್ಥಿಕ ನೆರವು ನೀಡಿದ್ದಾಗಿ ಮತ್ತು ಚೀನಾ ಪರ ಪ್ರಚಾರ ಮಾಡಿದ್ದಾಗಿಯೂ ಆರೋಪ ಮಾಡಲಾಗಿದೆ. ರೈತರ ಪ್ರತಿಭಟನೆ ಮತ್ತು ದಿಲ್ಲಿ ಗಲಭೆಯಲ್ಲಿ ಪ್ರಬೀರ್ ಕೈವಾಡ ಇದ್ದುದಾಗಿ ಆರೋಪಿಸಲಾಗಿದೆ. ಚೀನಾ ಪರ ಪ್ರಚಾರ ಮಾಡಲು ಚೀನಾದಿಂದ ಪ್ರಬೀರ್ ಭಾರಿ ಮೊತ್ತ ಪಡೆದಿದ್ದಾರೆ ಎಂದು ಆ ಬಗೆಗೆ ತನಿಖೆ ನಡೆಸುವುದಾಗಿಯೂ ಹೇಳಲಾಗಿದೆ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ನ್ಯೂಸ್ ಕ್ಲಿಕ್ ಸ್ಥಾಪಕ ಪ್ರಬೀರ್ ಮತ್ತು ಮಾನವ ಸಂಪನ್ಮೂಲ ವಿಭಾಗದ ಅಮಿತ್ ಚಕ್ರವರ್ತಿಯನ್ನು ದಿಲ್ಲಿ ವಿಶೇಷ ಪೊಲೀಸರು ಬಂಧಿಸಿದ್ದರು. ಯುಪಿಎ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದರು. ಭಯೋತ್ಪಾದನಾ ಚಟುವಟಿಕೆಗೆ ಪ್ರಬೀರ್ 91 ಕೋಟಿ ರೂಪಾಯಿ ಸಂಗ್ರಹಿಸಿ ನೀಡಿರುವುದಾಗಿ ಆರೋಪ ಮಾಡಲಾಗಿದೆ. ಭಾರತದ ಚುನಾವಣೆಯ ಅನುಭವ ಪಡೆಯಲು 10 ದೇಶಗಳ 18 ರಾಜಕೀಯ ಪಕ್ಷಗಳಿಗೆ ಬಿಜೆಪಿ ಆಹ್ವಾನ ನೀಡಿದೆ. ಅವರು ವಿದೇಶಾಂಗ ಮಂತ್ರಿ ಜೈಶಂಕರ್ ಮತ್ತು ಬಿಜೆಪಿ ಅಧ್ಯಕ್ಷ ನಡ್ಡಾರ ಜೊತೆಗೆ ಮಾತುಕತೆ ನಡೆಸಿದರು. ಬುಧವಾರ ಜೆಪಿ ನಡ್ಡಾ ಮತ್ತು ಕೇಂದ್ರ ಮಂತ್ರಿ ಅಶ್ವಿನ್ ವೈಷ್ಣವ್ ಜೊತೆಗೆ ಆಹ್ವಾನಿತ ಪಕ್ಷಗಳ ಪ್ರತಿನಿಧಿಗಳು ಮಾತುಕತೆ ನಡೆಸಿದರು. ಆಸ್ಟ್ರೇಲಿಯಾದ ಲಿಬರಲ್ ಪಕ್ಷ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ವಿಯೆಟ್ನಾಂ, ಬಾಂಗ್ಲಾದೇಶದ ಅವಾಮಿ ಲೀಗ್, ಇಸ್ರೇಲ್ನ ಲಿಕುಡ್ ಪಕ್ಷ, ಉಗಾಂಡಾದ ರಾಷ್ಟ್ರೀಯ ಪ್ರತಿರೋಧ ಚಳವಳಿ, ತಾಂಜಾನಿಯಾದ ಚಮ್ಚಾ ಮಾಪಿಂಡುಜಿ, ಯುನೈಟೆಡ್ ರಷ್ಯಾ ಪಕ್ಷ ಭಾರತಕ್ಕೆ ಭೇಟಿ ನೀಡುವ ಪ್ರಮುಖ ಪಕ್ಷಗಳಾಗಿದೆ. ಶ್ರೀಲಂಕಾ, ಮಾರಿಷಸ್, ನೇಪಾಳದ 3 ಪಕ್ಷಗಳು ಆಹ್ವಾನ ಪಡೆದಿದೆ.